ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ವಿಜಯನಗರದ ಲಾಲ್ ಬಹದ್ದೂರ್ ಪರ್ವತಾರೋಹಣ ಸಂಸ್ಥೆ ಇಂದು ಅಂತಾರಾಷ್ಟ್ರೀಯ ಪರ್ವತಾರೋಹಣ ದಿನವನ್ನು ಆಚರಿಸಿತು. ವಿಜಯನಗರದ ರಮಣಶ್ರೀ ಉದಯ ಎಜುಕೇಷನ್ ಸೊಸೈಟಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನಿವೃತ್ತ IPS ಅಧಿಕಾರಿ ಸುಭಾಷ್ ಭರಣಿ ಚಾಲನೆ ನೀಡಿದರು. ಪರ್ವತವನ್ನು ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಪರಿಸರದ ಬಗೆಗಿನ ಕಾಳಜಿಯ ಬಗ್ಗೆ ತಿಳಿಸಿದರು. ಅಂತಾರಾಷ್ಟ್ರೀಯ ಪರ್ವತ ದಿನಾಚರಣೆ ಯುನೆಸ್ಕೋ ಅವರು ಒಂದು ಕಾರ್ಯಕ್ರಮ ತೆಗೆದಿದ್ದಾರೆ. ಎಲ್ಲ ರಾಷ್ಟ್ರದಲ್ಲಿ ಪರ್ವತ ರಕ್ಷಣೆ ಮಾಡಲಿಕ್ಕೆ ಒಂದು ದಿವಸನ ಮೀಸಲಾಗಿದೆ. ಅದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಬೆಂಗಳೂರಲ್ಲಿ ಲಾಲ್ ಬಹದ್ದೂರ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂತ ನಮ್ಮದು. 25 ವರ್ಷ ನಾವು ಸತತ ಈ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಹಿಮಾಲಯ ದರ್ಶನ ಮಾಡೋದು, ಪರಿಸರದ ಕರ್ಕೊಂಡೋಗಿ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದೆಮ್ ಟು ದಿ ನೇಚರ್ ಆ್ಯಂಡ್ ಬೌಂಟಿ ಆಫ್ ನೇಚರ್ಸ್. ಸೊ ಪ್ರಥಮ ಬಾರಿಗೆ ಅನಿವಾಸಿ ಕನ್ನಡಿಗರು ಬೆಂಗಳೂರಿನಲ್ಲಿ ಯಮನ ಕಾಲ್ ಸೆಂಟರ್ ಎಂಬ ನಾಟಕವನ್ನು ಪ್ರದರ್ಶನ ಮಾಡಿದರು. ಲಾಸ್ ಏಂಜಲೀಸ್ನಲ್ಲೇ ನೆಲೆಯೂರಿರುವ ಕನ್ನಡಿಗರು ಇಂದು ನಗರದ KH ಕಲಾಸೌಧದಲ್ಲಿ ನಾಟಕ ಪ್ರದರ್ಶನ ನೀಡಿದರು. ಕಲಾವೇದಿಕೆ ಸಂಸ್ಥೆಯಿಂದ ಈ ನಾಟಕ ಪ್ರದರ್ಶನ ಆಯೋಜಿಸಲಾಗಿತ್ತು. ವಲ್ಲೀಶ್ ಶಾಸ್ತ್ರಿ ನಿರ್ದೇಶನದ ಜೊತೆಯಲ್ಲಿ ಯಮನ ಪಾತ್ರದಲ್ಲಿ ಕಾಣಿಸಿಕೊಂಡರು. ನಿರ್ದೇಶಕರಾದ ನಾಗಾಭರಣ, TN ಸೀತಾರಾಮ್, ಸಿಹಿ ಕಹಿ ಚಂದ್ರು ಸೇರಿದಂತೆ ಹಲವಾರು ಕಿರುತೆರೆ ನಟ ನಟಿಯರು ಪ್ರದರ್ಶನ ವೀಕ್ಷಿಸಿದರು. ಪ್ರಭುಗಳೇ, ಎಷ್ಟೊಂದು ಲವಣಾಮಣಿಗಳಿದ್ದಾರಲ್ಲಿ. ಬಿಳಿಯ ಲವಣಾಮಣಿಗಳು, ಕರಿಯ ಲವಣಾಮಣಿಗಳು, ಕೆಂಪು ಲವಣಾಮಣಿಗಳು. ನೋಡುವುದಕ್ಕೆ ನನಗೆ ಎರಡೇ ಕಣ್ಣೇ ಸಾಲದು ಪ್ರಭುಗಳೇ. ಚಿತ್ರಗುಪ್ತ, ಈ ಲವಣಾಮಣಿಗಳಿಗೆ ಬಟ್ಟೆಗೆ ದರಿದ್ರವೆಂದು ಕಾಣಿಸುತ್ತದೆ. ಪ್ರಭುಗಳೇ, ಇಲ್ಲಿ ನೋಡಿ, ಕಿಂಕರ ವಂಶಜರಂತೆ ಯಾರಿಗಾದರೂ ಆಯಸ್ಸು ಬಂದಿದ್ದರೆ ಚಳಿಗಾಲ ಬಂದ್ರೆ ಸಾಕು, ಈ ಉದ್ಯಾನ ನಗರಿಯ ತುಂಬಾ ಹೂಗಳಿಂದ ಕಂಗೊಳಿಸುತ್ತೆ. ಅದರಲ್ಲೂ ಮುಂಜಾನೆ ಎದ್ದು ಒಂದು ವಾಕ್ ಮಾಡಿದ್ರೆ ಸಾಕು, ಮನಸ್ಸು ಉಲ್ಲಾಸವಾಗುತ್ತೆ. ಪಾರ್ಕ್ಗಳು ಖಾಲಿ ಖಾಲಿ. ಯಾಕೆ ಅಂತ ಈ ಸ್ಟೋರಿ ನೋಡ್ತಾ ಇವತ್ತಿಗೆ ಬೆಂಗಳೂರು ಫಸ್ಟ್ ಅನ್ನು ಮುಗಿಸ್ತಿದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಮುಂಜಾನೆ ಎದ್ದು ಒಮ್ಮೆ ಕಬ್ಬನ್ ಪಾರ್ಕ್, ಲಾಲ್ಬಾಗ್ಗಳತ್ತ ಹೆಜ್ಜೆ ಹಾಕಿದ್ರೆ ಸಾಕು, ಪುಟ್ಟ ಮಕ್ಕಳಿಂದ ಹಿಡಿದು ತಾತಂದಿರವರೆಗೂ ಜಾಗಿಂಗ್, ವಾಕಿಂಗ್ನಲ್ಲಿ ತಲ್ಲೀನರಾಗಿರೋದು ಅದೆಷ್ಟೋ ಮಂದಿ. ಆದರೆ ಇದೀಗ ಮುಂಜಾನೆ ಎದ್ದು ಅತ್ತ ಹೋದ್ರೆ ಪಾರ್ಕ್ ಖಾಲಿ ಖಾಲಿ. ಇದೀಗ ವಿಂಟರ್ ಸೀಸನ್. ಚಳಿಗಾಲ ಅಂದ್ರೆ ಕೇಳ್ಬೇಕಾ? ಕಂಬಳಿ ಹೊದ್ದು ಬೆಚ್ಚಗೆ ಮಲಗಿದ್ರೆ ಸಾಕು, ಮುಂಜಾನೆ ಎದ್ದೇಳೋಕೆ ಉದಾಸೀನ. ಈ ಕಾರಣದಿಂದಲೇ ಜನ ಯಾರೂ ಕೂಡ ಪಾರ್ಕ್ನತ್ತ ಹೆಜ್ಜೆ ಹಾಕ್ತಾ ಇಲ್ಲ. ಚಳಿಗಾಲದಲ್ಲಿ ಜಡ್ಡಾದ ದೇಹವನ್ನ ಆಕ್ಟಿವ್ ಮಾಡೋದು ವಾಕಿಂಗ್, ಜಾಗಿಂಗ್. ಆದ್ರೆ ಈ ಸೀಸನ್ನಲ್ಲಿ ಜನ ಬರೋದೇ ಇಲ್ಲ ಅಂತಾರೆ ತೋಟಗಾರಿಕಾ ಇಲಾಖಾ ನಿರ್ದೇಶಕರು. ಬಟ್ ಈ ಒಂದು ಹೆವಿ ಚಳಿ ಇದ್ದಂಥ ಸಂದರ್ಭದಲ್ಲಿ ಬೆಳಗಿನ ವಾಯುವಿಹಾರಿಗಳ ಸಂಖ್ಯೆ ಭಾಳ ಗಣನೀಯವಾಗಿ ಇಳಿಮುಖಿಯಾಗಿದೆ. ಬಹುಶಃ ಇದು ಈ ಹವಾಗುಣವನ್ನು ಹೊಂದ್ಕೊಂಡು ಹೆಚ್ಚು ಮಂಜಿದ್ದಾಗ, ಹೆಚ್ಚು ಚಳಿ ಇದ್ದಾಗ ಕಡಿಮೆ ಜನ ಬರ್ತಾರೆ, ಅಥವಾ ಏನಾದರೂ ಸ್ವಲ್ಪ ವಾರ್ಮ್ ಟೆಂಪ್ರೇಚರ್ ಇತ್ತು ಅಂದರೂ ಜಾಸ್ತಿ ಬರ್ತಾರೆ. ಒಟ್ಟಾರೆ ನೀವು ಸಮ್ಮರ್ ಅಥವಾ ಮತ್ತು ಸ್ಪ್ರಿಂಗ್ ಸೀಸನ್ ಕಂಪೇರ್ ಮಾಡಿದರೆ ಖಂಡಿತ ವಾಯುವಿಹಾರಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಒಟ್ನಲ್ಲಿ ಚಳಿಗಾಲದಲ್ಲಿ ದೇಹಕ್ಕೆ ಹೆಚ್ಚಿನ ವಾಕಿಂಗ್, ಜಾಗಿಂಗ್ ಅಗತ್ಯವಿದೆ. ಆದರೆ ವಿಂಟರ್ ಸೀಸನ್ನಲ್ಲಿ ಉದಾಸೀನ ತೋರಿದ್ರೆ ದೇಹದ ಸೌಂದರ್ಯವನ್ನ ಕಳೆದುಕೊಳ್ಳೋದ್ರ ಜೊತೆಗೆ ಅನಾರೋಗ್ಯ ಕಾಡೋದು ಗ್ಯಾರಂಟಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.